ಓಂ असौ वा आदित्यो देवमधो तस्य द्यौरेव चिरश्चीनवंशः ಅಂತರಿಕ್ಷಮಪೋಪಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಭಗವತಾ ವ್ಯಾಸೇನ ಸಂರಚಿತಸ್ಯ ಆಶ್ವಮೇಧಿಕೆ ಪರ್ವಣಿ ಅತ್ರ ತ್ರಯಸ್ತ್ರಿಂಶಃ 33ನೇಯ ಭಾಗಃ अद्य प्रवर्तते. अस्मिन् भागे वागळ्ळि रामस्वामी शास्त्रिणां पाठे त्रयस्त्रिंशः 33ನೇ अध्यायः. टी.आर. कृष्णाचार्याणां वैष्णवे अपि च पाठे 31 31ನೇ अध्याय. उत्तर भारतस्य पाठे 30ನೇ अध्यायः. इदानीं व्याख्यास्यते. तत्र भगवता कृष्णेन अर्जुनं प्रति प्रणीतायाम् अनुगीतायाम् परशुराम तत्पितृ मध्ये यः संवादः कश्चन प्रावर्तत, तस्मिन् संवादे अलर्कस्य कस्यचन राजर्षेः कथा इदानीं प्रस्तूयते. अत्राप्युदाहरन्तीमम् इतिहासं पुरातनम् श्रुत्वा च तत्तथा कार्यं भवता द्विजसत्तम. परशुरामः भार्गवः सर्वानपि क्षत्रबन्धून् 21 भूमिं परिवृत्य सञ्जघान. तदा च तस्य पितरः तत्समीपमागत्य नैवं नरमेधः त्वया कर्तव्यः, हे जयतां वर परशुराम, एवं क्षत्रबन्धून् निहन्तुं त्वं नार्हसे. ब्राह्मणेन सता त्वया एवं क्षत्रबन्धून् हन्तुं नेह युक्तम्. राम राम निवर्तस्व. क्षत्रबन्धून् प्राणैः वियोज्य पुनः किं वा प्रयोजनं त्वं प्राप्नोषि इति तस्य पितरः ಪರಶುರಾಮನ ಪೂರ್ವಜರು ಆತ ಮಾಡ್ತಿರುವಂತಹ ಕ್ಷತ್ರಿಯರ ಹತ್ಯೆಯನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕವರು ನಾನಾ ಥರದ ಕಥೆಗಳನ್ನೆಲ್ಲ ಹೇಳಲಿಕ್ಕೆ ತೊಡಗಿದ್ರು. ಹಿಂದೆ ನಡೆದದ್ದು ಬೇರೆ ಬೇರೆ ಅಲರ್ಕ ಮೊದಲಾದ ರಾಜರ್ಷಿಗಳ ಕಥೆ, ಇದನ್ನೆಲ್ಲ ಹೇಳಿ ಆ ಪರಶುರಾಮನ ಮನಸ್ಸಿಗೆ ಸಮಾಧಾನ ಆಗುವಂತಹ ಮಾತುಗಳನ್ನ ಹೇಳಿದರು. ಅಲ್ಲೀಗ ಅಲರ್ಕ ಅನ್ನುವ ಹೆಸರಿನ ರಾಜರ್ಷಿಯ ಕಥೆಯೊಂದನ್ನ ನಾವೀಗ ನೋಡೋರಿದ್ದೇವೆ. ಅಲರ್ಕ ಅಂತ ಒಬ್ಬ ಮಹಾ ತಪಸ್ವಿಯಾದಂತಹ ರಾಜರ್ಷಿ ಇದ್ದ. ಸತ್ಯವಾದಿ, ದೃಢ ಪ್ರತಿಜ್ಞ, ಮಹಾಪರಾಕ್ರಮಿ ಆಗಿದ್ದ. ತನ್ನ ಪರಾಕ್ರಮದಿಂದ ಭೂಮಿಯನ್ನೆಲ್ಲ ಗೆದ್ದ. ಮುಂದೆ ಪ್ರಾಯಃ ಅವನ ವಾನಪ್ರಸ್ಥಾಶ್ರಮದ ಒಂದು ಪ್ರಸಂಗದಲ್ಲಿ ಅವನು ತನ್ನ ರಾಜ್ಯವನ್ನು ಪರಿತ್ಯಾಗ ಮಾಡಿ ಪರಮಾತ್ಮನ ತಪಸ್ಸಿನಲ್ಲಿ ಮಗ್ನನಾದ. ಒಂದು ವೃಕ್ಷದ
ಬುಡದಲ್ಲಿ ಹೀಗೆ ಕೂತ್ಕೊಂಡ. ಸ್ಥಿತಸ್ಯ ವೃಕ್ಷಮೂಲೇಥ ತಸ್ಯ ಚಿಂತಾ ಬಭೂವಃ ಉತ್ಸೃಜ್ಯ ಸುಮಹದ್ರಾಜ್ಯಂ ಸೂಕ್ಷ್ಮಂ ಪ್ರತಿ ಮಹಾಮತೆ. ತನ್ನ ಸಾಮ್ರಾಜ್ಯ, ಅದರ ಭೋಗ ಇತ್ಯಾದಿಗಳನ್ನೆಲ್ಲ ಪರಿತ್ಯಾಗ ಮಾಡಿ ಅವನು ಈ ವೃಕ್ಷದ ಕೆಳಗೆ ಕೂತ್ಕೊಂಡಾಗ ಹೀಗೊಂದು ಆಲೋಚನೆ ಅವನಿಗೆ ಬಂತು. ಮನಸೋಮೇ ಬಲಂ ಜಾತಂ ಮನೋಜಿತ್ವ ಧ್ರುವೋ ಜಯ. ನನ್ನ ಮನಸ್ಸೀಗ ತುಂಬಾ ಪ್ರಬಲವಾಗಿದೆ. ಅರ್ಥಾತ್ ನನ್ನ ಮನಸ್ಸಿಗೊಂದು ದರ್ಪ ಬಂದ್ಬಿಟ್ಟಿದೆ. ಆದ್ರಿಂದ ಈ ಮನಸ್ಸಿನ ದರ್ಪವೊಂದನ್ನು ನಾನು ಗೆಲ್ಲಬೇಕು. ಹಾಗಾಗಿಬಿಟ್ರೆ ಶಾಶ್ವತವಾದಂತಹ ಜಯ, ಧ್ರುವ ಜಯ, ನನ್ನನ್ನು ನಾನು ಗೆದ್ದಂತಾಗ್ತದೆ. ಅನ್ಯತ್ರ ಬಾಣಾನ್ ಧಾಸ್ಯಾಮಿ ಶತ್ರುಭಿ ಪರಿವಾರಿತಃ. ಇಂದ್ರಿಯ ಅನ್ನುವಂಥ ಶತ್ರುಗಳು ನನ್ನನ್ನು ಈಗ ಸುತ್ತುವರೆದಿದ್ದಾರೆ. ಆದ್ದರಿಂದ ಈ ಹೊರಗಿನ ಶತ್ರುಗಳ ಜೊತೆಗೆ ಇಲ್ಲಿಯವರೆಗೆ ನಾನು ಮಾಡಿದಂತಹ ಯುದ್ಧವೆಲ್ಲ ಸಾಕು. ನಾನಿನ್ನು ಈ ಅಂತರಂಗದ ಶತ್ರುಗಳ ಮೇಲೆ ಬಾಣವನ್ನ ಪ್ರಯೋಗ ಮಾಡ್ತೇನೆ. ಯದಿದಂ ಚಾಪಲಾತ್ ಕರ್ಮ ಸರ್ವಾನ್ ಮರ್ತ್ಯಾಂ ಚಿಕೀರ್ಷತಿ ಮನಃ ಪ್ರತಿ ಸುತೀಕ್ಷ್ಣಾಗ್ರಾನ್ ಅಹಂ ಮೋಕ್ಷಾಮಿ ಸಾಯಕಾನ್. ಈ ಮನಸ್ಸು ತುಂಬಾ ಚಂಚಲವಾದದ್ದು. ಅದರ ಪ್ರೇರಣೆಯಿಂದಲೇ ಎಲ್ಲಾ ಜೀವರು ಕೂಡ ನಾನಾ ಥರದ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಆದ್ರಿಂದ ನಾನು ಈ ನನ್ನ ಮನದ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡ್ತೇನೆ ಅಂತ ಅವನು ಸಿದ್ಧನಾದ. ಮನದ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡುವುದು ಅಂದ್ರೆ ಮನಸ್ಸನ್ನು ನಿಗ್ರಹಿಸುವುದು ಅಂತ ಅಷ್ಟು ಮಾತ್ರ ಅರ್ಥ. ಆಗ ಮನಸ್ಸು ಹೇಳಿತು, ನೇಮೇ ಬಾಣಾಹ ತರಿಷ್ಯಂತೆ. ಈ ಯಾವುದೇ ಬಾಣವನ್ನ, ಯಾವುದೇ ಉಪಾಯವನ್ನ ನೀನು ನನ್ನ ಮೇಲೆ ಪ್ರಯೋಗ ಮಾಡಿದ್ರೂ ಕೂಡ ಅದರಿಂದ ನನಗೇನೂ ಆಗೋದಿಲ್ಲ. ಅವೆಲ್ಲ ನಿನಗೆ ಘಾತಕ ಆಗ್ತವೆ. ನಿನ್ನ ಮರ್ಮಸ್ಥಳಗಳನ್ನ, ನಿನ್ನ ವ್ಯಕ್ತಿತ್ವವನ್ನೇ ಅವು ಭೇದಿಸ್ತವೆ. ಆದ್ರಿಂದ ನನ್ನನ್ನ ನಿಗ್ರಹಿಸಲಿಕ್ಕೆ ಬೇರೆ ಏನಾದರೂ ಉಪಾಯ ಇದ್ರೆ ಅದನ್ನೇ ನೀನು ಆಲೋಚನೆ ಮಾಡುವಂತ ಹೇಳಿತ ಮನಸ್ಸು. ಆಗ ಅವನು ಈ ಘ್ರಾಣೇಂದ್ರಿಯದ ಮೇಲೆ ನನ್ನ ಹತೋಟಿಯನ್ನು ಸಾಧಿಸ್ತೇನೆ. ಅನೇಕ ಥರದ ಸುಗಂಧ ದ್ರವ್ಯಗಳನ್ನ ಈ ಘ್ರಾಣೇಂದ್ರಿಯ ಅರಸ್ತಾ ಇರ್ತದೆ. ಅದಕ್ಕಾಗಿ ಅದನ್ನೇ ನಾನು ನಿಯಂತ್ರಿಸಬೇಕು. ಏಕೆಂದ್ರೆ ಅದಕ್ಕೆ ತೃಪ್ತಿಯೇ ಇಲ್ಲ. ಈ ಘ್ರಾಣೇಂದ್ರಿಯದ ನಿಯಂತ್ರಣಕ್ಕಾಗಿ ಪ್ರಯತ್ನ ಪಡ್ತೇನೆ ಅಂತ ಅವನು ಆಲೋಚನೆ ಮಾಡಿದ. ಆಗ ಘ್ರಾಣೇಂದ್ರಿಯ ಹೇಳಿತು, ನೀನು ಬಿಡುವಂತಹ ಯಾವುದೇ ಬಾಣ, ಯಾವುದೇ ಪ್ರಯತ್ನ ನನ್ನನ್ನ ಭೇದಿಸಲಾರದು. ಅವೆಲ್ಲ ನಿನಗೆ ಬಾಧಕ ಆದವು. ಭಿನ್ನ ಮರ್ಮ ಮರಿಷ್ಯಸಿ, ನೀನು ಕೊನೆಗೆ ಹಾಳಾಗಿ ಹೋಗ್ತೆ. ಬೇರೆ ಏನಾದ್ರೂ ಬಾಣ ಇದ್ರೆ ಪರಿಶೀಲಿಸು ಅಂತ ಹೇಳಿತು ಆ ಘ್ರಾಣೇಂದ್ರಿಯ. ಆಗ ಅವನು ಘ್ರಾಣೇಂದ್ರಿಯದ ಗೊಡವೆಯನ್ನು ಬಿಟ್ಟು ಈ ರಸನೇಂದ್ರಿಯದ ಕಡೆಗೆ ತಿರುಗಿದ. ಈ ನಾಲಿಗೆಗೆ ಎಷ್ಟೇ ಥರದ ರುಚಿಕರವಾದ ರಸಗಳನ್ನ ನಾವು ಒದಗಿಸಿದ್ರೂ ಅದಕ್ಕೇನು ತೃಪ್ತಿ ಆಗೋದಿಲ್ಲ. ಮತ್ತೆ ಮತ್ತೆ ಹೊಸ ಹೊಸ ರಸಗಳನ್ನ ಅದು ಬಯಸ್ತಾನೇ ಇರ್ತದೆ. ಅದಕ್ಕಾಗಿ ನಾನು ಆ ರಸನೇಂದ್ರಿಯವನ್ನೇ ಈಗ ನಿಯಂತ್ರಿಸಬೇಕು. ಆಗ ಇವನ ಹವಣಿಕೆಯನ್ನ ಆ ನಾಲಿಗೆ ತಿಳಿದುಕೊಂಡಿತು, ತಿಳಿದು ಹೇಳಿತು, ನಿನ್ನ ಯಾವ ಬಾಣವು ನನ್ನನ್ನೇನು ಮಾಡಲಾರವು. ಅವೆಲ್ಲವೂ ನಿನಗೆ ತಿರುಗು ಬಾಣ ಆಗ್ತವೆ. ನನ್ನನ್ನ ಗೆಲ್ಲಬೇಕಾದ ಬಾಣ ಬೇರೆ ಏನಾದರೂ ಇದ್ರೆ ಆಲೋಚನೆ ಮಾಡುವಂತ ಅದು ಹೇಳಿತು. ಆಗ ಅವನು ಈ ತ್ವಗೀಂದ್ರಿಯದ ಕಡೆಗೆ ತನ್ನ ಆಲೋಚನೆಯನ್ನ ಹೊರಳಿಸಿದ. ಅನೇಕ ಥರದ ಹಿತಕರವಾದ ಸ್ಪರ್ಶಗಳನ್ನು ಇದಕ್ಕೆ ಕೊಟ್ಟರೂ ಕೂಡ ಅದು ಮತ್ತೆ ಮತ್ತೆ ಸ್ಪರ್ಶ ಸುಖವನ್ನು ಬಯಸ್ತಾ ಇರ್ತದೆ. ಆದ್ರಿಂದ ನಾನೀಗ ಪ್ರಬಲವಾದ ಬಾಣಗಳನ್ನು ತಗೊಂಡು ಆ ತ್ವಗೀಂದ್ರಿಯವನ್ನ ಸೀಳಿ ಬಿಡ್ತೀನಿ. ತಸ್ಮಾತ್ ತ್ವಚಂ ಪಾಠಯಿಷ್ಯೆ ಅಂತ ಅವನು ಒಂದು ಸನ್ನದ್ಧನಾದ.
ಈ ತ್ವಗಿಂದ್ರಿಯದ ಕುರಿತಾಗಿ ಹೀಗೊಂದೆರಡು ಸಂಗತಿಗಳನ್ನ ನಾವು ಆಲೋಚನೆ ಮಾಡಬೇಕು. ಅನೇಕ ಬಾರಿ ನಮ್ಮ ಕಣ್ಣಿನ ಶಕ್ತಿ, ಕಿವಿಯ ಶಕ್ತಿ ಇತ್ಯಾದಿಗಳು ಕಡಿಮೆ ಆಗಬಹುದು. ತಿಂದರೆ ಜೀರ್ಣ ಆಗದೇ ಇರುವಂತಹ ಪರಿಸ್ಥಿತಿಯು ಮನುಷ್ಯನಿಗೆ ಬರಬಹುದು. ಆದರೂ ಹೊಸ ಹೊಸ ಬಯಕೆಗಳು ಮಾತ್ರ ಹುಟ್ಟುತ್ತಾನೆ ಇರ್ತವೆ. ದಂತ ಜೀರ್ಯಂತಿ ಜೀರ್ಯತಃ ಒಂದು ಸಂಸ್ಕೃತದ ಸುಭಾಷಿತ ಹೀಗೆ ವರ್ಣನೆ ಮಾಡ್ತದೆ. ಮನುಷ್ಯ ವೃದ್ಧನಾಗ್ತಾ ಇದ್ದಂತೆ ಅವನ ದಂತಗಳು ಜೀರ್ಣ ಆಗ್ತವೆ. ಕೇಶಾಹ ಜೀರ್ಯಂತಿ, ಕೂದಲು ಮೊದಲಾದ ಎಲ್ಲವೂ ಕೂಡ ಜೀರ್ಣ ಆಗ್ತದೆ, ನೆರೆತು ಹೋಗ್ತದೆ. ಆದರೆ ತೃಷ್ಣೈಕ ತರುಣಾಯತೆ, ಕೇವಲ ದುರಾಸೆ ಮಾತ್ರ, ಈ ಮನುಷ್ಯ ಎಷ್ಟೇ ವೃದ್ಧನಾದರೂ ಆ ಒಂದು ದುರಾಸೆ ಮಾತ್ರ ಮತ್ತೆ ಮತ್ತೆ ತಾರುಣ್ಯವನ್ನೇ ಪಡಿತಾ ಇರ್ತದೆ. ಮುಟ್ಟಿ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಆದರೂ ಮುಟ್ಟುವ ಬಯಕೆ, ಸವಿಯುವ ಬಯಕೆ ಹೋಗೋದಿಲ್ಲ. ಸವಿದರೆ, ಮುಟ್ಟಿದರೆ ಭೋಗಿಸುವಂತಹ ಕಾರ್ಯಪ್ರವೃತ್ತಿಯನ್ನು ಮಾಡಿಬಿಟ್ರೆ ಅದು ಅವನ ಆ ಜೀರ್ಣವಾದ ದೇಹಕ್ಕೆ ಹೊಂದುವಂಥದ್ದಾಗಿರೋದಿಲ್ಲ. ಆದರೆ ಆ ಬಯಕೆ ಮಾತ್ರ ಹೋಗೋದಿಲ್ಲ. ಅಂಥದ್ದೊಂದು ಈ ಸ್ಪರ್ಶದ ಬಯಕೆ ಅಂತ ನಾವು ತಿಳ್ಕೊಳ್ಬಹುದು. ಆಗ ಆ ತ್ವಗಿಂದ್ರಿಯ ಹೇಳಿತು, ನಿನ್ನ ಯಾವ ಬಾಣವು ನನ್ನನ್ನ ಹಿಮ್ಮೆಟ್ಟಿಸಲಾರದು. ಆ ಎಲ್ಲ ಬಾಣಗಳು ವ್ಯರ್ಥ ಆಗ್ತವೆ. ಕಂಕಪತ್ರಿಬಿಹಿ ಅಂತ ಅಲ್ಲಿ ಒಂದು ಕಡೆ ಪ್ರಯೋಗ ಮಾಡಿದ್ದಾರೆ. ಆ ಬಾಣಗಳಿಗೆ ಹಿಂದೆ ಹದ್ದಿನ ರೆಕ್ಕೆಗಳನ್ನ ಜೋಡಿಸಿರ್ತಾರೆ. ಮುಂದೆ ಚೂಪಾದಂತಹ ಒಂದು ಹಲಗು ಇರುತ್ತದೆ. ಆ ಬಾಣ ಗಾಳಿಯಲ್ಲಿ ಸುರಳಿತವಾಗಿ ಸಾಗಿ ಹೋಗಬೇಕು ಅನ್ನುವ ದೃಷ್ಟಿಯಿಂದ ಅದಕ್ಕೆ ಹದ್ದಿನ ರೆಕ್ಕೆಗಳನ್ನು ಜೋಡಿಸಿರ್ತಾರೆ. ಆ ಬಾಣಗಳನ್ನು ಪ್ರಯೋಗ ಮಾಡ್ತೀನಿ ಅಂತ ಅವನು ಹೋದ. ಆದರೆ ಅದರದ್ದೇನು ಉಪಯೋಗ ಆಗೋದಿಲ್ಲ, ಬೇರೆ ಬಾಣ ಏನಾದರೂ ಇದ್ರೆ ಆಲೋಚನೆ ಮಾಡು ಅಂತ ಹೇಳಿತು ಆ ತ್ವಗಿಂದ್ರಿಯ. ಆಗ ಅಲರ್ಕ ಈ ಶಬ್ದದ ಶ್ರವಣೇಂದ್ರಿಯದ ಬಗ್ಗೆ ಆಲೋಚನೆ ಮಾಡಿದ. ಅನೇಕ ಥರದ ಶಬ್ದಗಳನ್ನು ಕೇಳ್ತಾ ಇದ್ರೂ ಕೂಡ ಮತ್ತೆ ಮತ್ತೆ ಹೊಸ ಹೊಸ ಶಬ್ದಗಳನ್ನು ಕೇಳಬೇಕು ಅಂತ ಆತುರಿತದೆ. ಆದ್ರಿಂದ ಈ ಶ್ರೋತ್ರೇಂದ್ರಿಯವನ್ನ, ಕರ್ಣೇಂದ್ರಿಯವನ್ನ ನಾನೀಗ ಗಮನಿಸಿ ಅಲ್ಲಿ ಬಾಣ ಪ್ರಯೋಗ ಮಾಡ್ತೇನೆ. ಆಗ ಅದು ಹೇಳಿತು, ಯಾವ ಬಾಣವು ನನ್ನೇನು ಮಾಡಲಾರದು, ಅದು ನಿನಗೇ ತೊಂದರೆ ಕೊಟ್ಟಿತು, ಬೇರೆ ಏನಾದರೂ ಬಾಣ ಇದ್ರೆ ಪರಿಶೀಲನೆ ಮಾಡು. ದೃಷ್ಟ್ವಾ ರೂಪಾಣಿ ಬಹುಶಃ ತಾನೇವ ಪ್ರತಿಗೃಹ್ಯತೆ ತಸ್ಮಾತ್ ಚಕ್ಷು ಅನಿಶ್ಯಾಮಿ. ಹುಟ್ಟಿದ ಆರಭ್ಯ ಸಾಯುವವರೆಗೆ ಮನುಷ್ಯ ಏನೇನೋ ಥರಥರದ ರೂಪಗಳನ್ನೆಲ್ಲ ನೋಡಿರ್ತಾನೆ. ಆದರೂ ಮತ್ತೆ ಮತ್ತೆ ಹೊಸ ಹೊಸದನ್ನು ನೋಡಬೇಕು ಅಂತ ಆ ಚಕ್ಷುರೇಂದ್ರಿಯ ಬಯಸ್ತಾ ಇರ್ತದೆ. ಆದ್ರಿಂದ ಈ ಕಣ್ಣಿಗೊಂದು ಪ್ರತೀಕಾರ ಮಾಡಬೇಕು ನಾನು ಅಂತ ಅವನು ಆಲೋಚನೆ ಮಾಡಿದ. ಆಗ ಕಣ್ಣು ಹೇಳಿತು, ನಿನ್ನ ಬಾಣವು ಕೂಡ ನನಗೇನು ಮಾಡಲಾರದು, ಬೇರೆ ಏನಾದ್ರೂ ಬಾಣ ಇದ್ರೆ ಆಲೋಚನೆ ಮಾಡು ಅಂತ ಹೇಳಿತ ಆ ಕಣ್ಣು. ಆಗ ಇವನು ಈ ಬುದ್ಧಿಯ ಬಗ್ಗೆ ಆಲೋಚನೆ ಮಾಡಿದ. ಇಯಂ ನಿಷ್ಠಾ ಬಹುವಿಧ ಪ್ರಜ್ಞೆಯ ತ್ವತ್ತು ಅಧ್ಯವಸ್ಥಿತಿ ತಸ್ಮಾತ್ ಬುದ್ಧಿಂ ಪ್ರತಿಶರಾನ್ ಪ್ರತಿಮೋಕ್ಷಾಮ್ಯಹಂಶಿತಾನ್. ಈ ಬುದ್ಧಿ ತನ್ನ ಸ್ವಭಾವಕ್ಕನುಸಾರವಾಗಿ ಅನೇಕ ಥರದ ನಿಶ್ಚಯಗಳನ್ನು ಮಾಡ್ತಾ ಇರ್ತದೆ. ಇಂಥ ಕೆಲಸವನ್ನು ಮಾಡಬೇಕು, ಇಂಥ ಸುಖವನ್ನು ಪಡೆಯಬೇಕು ಅನ್ನುವಂಥ ಎಲ್ಲ ತೀರ್ಮಾನಗಳನ್ನು ಕೊಡುವುದೆಲ್ಲ ಈ ಬುದ್ಧಿಯೇ. ಆದ್ರಿಂದ ಬುದ್ಧಿಯ ಮೇಲೆ ಬಾಣ ಪ್ರಯೋಗ ಮಾಡ್ತೇನೆ, ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇಟ್ಕೋತೀನಿ ನಾನು ಅಂತ ಅವನು ಆಲೋಚನೆ ಮಾಡಿದ. ಬುದ್ಧಿಯು ಹಿಂದೆ ಎಲ್ಲ ಇಂದ್ರಿಯಗಳು ಹೇಳಿದ ಮಾತನ್ನೇ ಹೇಳಿತು, ಬೇರೆ ಏನಾದರೂ ಬಾಣ ಇದ್ರೆ ಪರಿಶೀಲಿಸುವಂತಾನೆ ಹೇಳಿತು. ಆಗ ಅವನು ತನ್ನ ಹತ್ರ ಮತ್ಯಾವ ಬಾಣಗಳಿದೆ ಆ ಆಲೋಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈ 5 ಇಂದ್ರಿಯಗಳನ್ನ ಮತ್ತೆ ಬುದ್ಧಿಯನ್ನ ಎಲ್ಲವನ್ನೂ ಹತೋಟಿಯಲ್ಲಿ ಇಟ್ಕೊಳ್ಳಬಲ್ಲಂತಹ ಮತ್ತೇನಾದರೂ ಶಸ್ತ್ರ ತನಗೆ ಸಿಕ್ಕಿತು ಅಂತ ಆಲೋಚನೆ ಮಾಡಿ
ಅವನು ಅದೇ ಆ ವೃಕ್ಷದ ಕೆಳಗೆ ತನ್ನ ತಪಸ್ಸನ್ನ ಅವನು ಮುಂದುವರಿಸಿದ. ಆದರೆ ಆ 5 ಜ್ಞಾನೇಂದ್ರಿಯಗಳನ್ನ ಮತ್ತು ಮನಸ್ಸನ್ನ ಭೇದಿಸುವಂತಹ ಯಾವುದೇ ಬಾಣ ಅವನಿಗೆ ಸಿಗಲೇ ಇಲ್ಲ. ನಾದ್ಯಗಚ್ಚತ್ ಪರಂ ಶ್ರೇಯ ಯೋಗಾನ್ ಮತಿಮತಾಂ ವರಹ ನಾಭ್ಯಗಚ್ಚತ್ ಪರಂ ಶಕ್ತಿಯ ಬಾಣಂ ಏತೇಷು ಸಪ್ತಷು. ಆಗ ಅವನು ಮತ್ತೆ ಏಕಾಗ್ರಚಿತ್ತನಾಗಿ ಆಲೋಚನೆ ಮಾಡಿದ. ಆಗ ಅವನಿಗೆ ಈ ಎಲ್ಲ ಇಂದ್ರಿಯಗಳನ್ನು ಗೆಲ್ಲಬೇಕಾದ್ರೆ ಬೇರೇನು ಬಾಣ ಶಸ್ತ್ರ ಇತ್ಯಾದಿ ಯಾವುದು ಕೂಡ ಉಪಯುಕ್ತ ಅಲ್ಲ. ಪರಮಾತ್ಮನ ಧ್ಯಾನವನ್ನು ಮಾಡಿ ಶ್ರೇಯಸ್ಸನ್ನು ಪಡೆಯುವುದೊಂದೇ ಮಾರ್ಗ ಅಂತ ಅವನು ಆಲೋಚನೆ ಮಾಡಿದ. ಸ ಏಕಾಗ್ರಂ ಮನಃಕೃತ್ವ ನಿಶ್ಚಲೋ ಯೋಗಮಾಸ್ಥಿತಃ ಇಂದ್ರಿಯಾಣಿ ಜಘಾನಾಶು ಬಾಣೇನೈಕೇನ ವೀರ್ಯವಾನ್. ಏಕಾಗ್ರ ಚಿತ್ತನಾಗಿ ಕುತ್ಕೊಂಡು ತನ್ನ ಮನಸ್ಸನ್ನು ಧ್ಯಾನದಲ್ಲಿ ತೊಡಗಿಸಿ ಒಂದೇ ಬಾಣದಿಂದ ಆ ಎಲ್ಲ ಇಂದ್ರಿಯಗಳನ್ನು ಕೂಡ ಗೆದ್ದುಬಿಟ್ಟ. ಆತನಿಗೆ ಅಂಥದ್ದೊಂದು ಸಿದ್ಧಿಯೂ ಕೂಡ ದೊರಕಿತ್ತು. ಧ್ಯಾನ ಯೋಗದಿಂದ ಅವನ ಮಹಾಸಿದ್ಧಿಯೂ ಕೂಡ ದೊರಕಿತ್ತು. ಸಸಿದ್ಧಿಂ ಪರಮಂ ಯಯೌ ವಿಸ್ಮಿತಶ್ಚಾಪಿ ರಾಜರ್ಷಿ. ಆ ಧ್ಯಾನ ಯೋಗದ ಶಕ್ತಿ ಬಗ್ಗೆ ಅವನಿಗೆ ಮನವರಿಕೆ ಆದಾಗ ಬಹಳ ಆಶ್ಚರ್ಯವೂ ಕೂಡ ಅನಿಸಿತು. ಅಹೋ ಕಷ್ಟಂ ಯದಸ್ಮಾಭಿಃ ಪೂರ್ವಂ ರಾಜ್ಯಮನುಷ್ಠಿತಂ ತತಃ ಪಶ್ಚಾನ್ಮಯ ಜ್ಞಾತಂ ಯೋಗಾನ್ನಾಸ್ತಿ ಪರಂ ಸುಖಂ. ಎಂಥ ಕಷ್ಟಪಟ್ಟೆ ನಾನು ಇಲ್ಲಿಯವರೆಗೂ. ಕೇವಲ ಬಾಹ್ಯ ಕರ್ಮದ ಬಗ್ಗೆ ನಾವು ಆಸಕ್ತಿ ಇಟ್ಟಿದ್ದೇವಲ್ಲ. 5 ಜ್ಞಾನೇಂದ್ರಿಯಗಳನ್ನ 5 ಕರ್ಮೇಂದ್ರಿಯಗಳನ್ನ ಅವುಗಳ ವಿಷಯದ ಕಡೆಗೆ ತೊಡಗಿಸಿ ಸುಖ ಏನು ಸಿಕ್ಕಿತು ಅನ್ನೋದನ್ನ ನಾನು ಅರಸ್ತಾ ಕಾಲ ಕಳೆದುಬಿಟ್ಟೆ. ಭೋಗತೃಷ್ಣಾ ಸಮಾಯುಕ್ತೈ ಪೂರ್ವಂ ರಾಜ್ಯಂ ಉಪಾಸಿತಂ. ಆಗೊಂದು ಈ ಹೊರಗಿನ ರಾಜ್ಯವನ್ನೇ ನಾನು ಅರಸಿದೆ, ಅದನ್ನೇ ಬಯಸಿದೆ, ಅದನ್ನೇ ನೆಚ್ಚಿಕೊಂಡೆ. ಈಗ ನನಗೆ ಮತ್ತೆ ತಿಳಿದು ಬಂತು ಯೋಗಕ್ಕಿಂತ ಹೆಚ್ಚಿನ ಸುಖ ಅಂತನ್ನುವುದೇ ಇಲ್ಲ ಅಂತ. ಯೋಗ ಅಂದ್ರೆ ಏನು ಅಂತನ್ನೋದನ್ನ ಹಿಂದೆ ನಾವು ಕೇಳಿದ್ದೇವೆ. ಯೋಗ ಅಂದ್ರೆ ಉಪಾಯ, ಜ್ಞಾನದ ಉಪಾಯ. ಗೀತಾ ಪ್ರಸ್ಥಾನ ಅದನ್ನು ವರ್ಣನೆ ಮಾಡುವಂತೆ ಸಮ್ಯಕ್ ತತ್ವದೃಷಿ ಸಾಂಖ್ಯಂ ಯೋಗ ತತ್ಸಾಧನಂ ಸ್ಮೃತಂ. ಸಾಂಖ್ಯ ಅಂದ್ರೆ ಶುದ್ಧ ತತ್ವಜ್ಞಾನ. ಆ ತತ್ವಜ್ಞಾನವನ್ನು ಪಡೆಯಲಿಕ್ಕೆ ಬೇಕಾದಂತಹ ಉಪಾಯಗಳೆಲ್ಲವೂ ಕೂಡ ಯೋಗ ಅಂತ ಕರೆಸ್ಕೊಂಡೇವೆ. ಅದಲ್ಲದೆ ಭಾಗವತ ತಾತ್ಪರ್ಯದಲ್ಲೂ ಕೂಡ ಒಂದು ಉಲ್ಲೇಖ ಈ ಮುಂದಿನಂತೆ ಕೇಳಿ ಬರುತ್ತದೆ. ಅದಲ್ಲದೆ ನಾವೀಗ ಭಾಗವತ ತಾತ್ಪರ್ಯದಲ್ಲಿ ನೋಡುವಂತೆ 11ನೇ ಸ್ಕಂದ 7ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಜ್ಞಾನಂತು ಯೋಗ ಶಬ್ದೋಕ್ತಂ ಯುಜ್ಯತೇನೇನ ಯತ್ ಸುಖಂ ಕ್ವಚಿತ್ ಯೋಗ ಉಪಾಯ ಸ್ಯಾತ್ ಕ್ವಚಿತ್ ಚಿತ್ತ ನಿರೋಧನಂ ಅಂತ. ಈ ದತ್ತಾತ್ರೇಯ ಯೋಗದ ಕಥೆಯನ್ನ ನಾನಿಲ್ಲಿ ಯಾಕೆ ಉದ್ಧರಿಸಿದೆ ಅಂದ್ರೆ, ಈ ಅಲರ್ಕ ರಾಜ ಇವನು ದತ್ತಾತ್ರೇಯನಿಂದಲೇ ಯೋಗಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದ ಅಂತ ಭಾಗವತ ಪುರಾಣ ಇತ್ಯಾದಿ ಕಡೆಗಳಲ್ಲಿ ಕಂಡು ಬರ್ತದೆ. ಅಂಥ ಒಂದು ಶಕ್ತಿ ಇದೆ, ಅಂಥ ಒಂದು ಹಿನ್ನೆಲೆ ಇದೆ ಆ ರಾಜನಿಗೆ. ಆನ್ವೀಕ್ಷಿಕಿ ಮಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್ ಅಂತ ಆ ದತ್ತಾತ್ರೇಯನ ಬಗ್ಗೆ ಕೇಳಿ ಬರ್ತದೆ. ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಈ ದತ್ತಾತ್ರೇಯ ಅವತಾರದ ಬಗ್ಗೆ ಸೂತರು ಶೌನಕರಿಗೆ ವರ್ಣನೆ ಮಾಡಿದಂತಹ ಒಂದು ಪ್ರಸಂಗ ಇದೆ. ಷಷ್ಠಮತ್ರೇರಪತ್ಯತ್ವಂ ಮೃತಃ ಪ್ರಾಪ್ತಃ ಅನಸೂಯೆಯ ಆನ್ವೀಕ್ಷಿಕೀಯ ಮಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್ ಅಂತ. ಅತ್ರಿಮುನಿಯ ಪ್ರಾರ್ಥನೆಯಂತೆ ಅನಸೂಯೆಯಲ್ಲಿ ದತ್ತ ಎಂಬ ಹೆಸರಿನಿಂದ ಹುಟ್ಟಿ ಬಂದ ಇವನು ಅಲರ್ಕ ಎಂಬ ರಾಜನಿಗೂ ಮತ್ತು ಪ್ರಹ್ಲಾದ ಮೊದಲಾದವರಿಗೂ ತರ್ಕಶಾಸ್ತ್ರವನ್ನ, ಆನ್ವೀಕ್ಷಿಕೆಯಿಂದ ತರ್ಕಶಾಸ್ತ್ರ ಅರ್ಥಾತ್ ಯೋಗಶಾಸ್ತ್ರವನ್ನ ಆತ ಉಪದೇಶ ಮಾಡಿದ ಅಂತ ಅಲ್ಲಿ ವರ್ಣನೆ ಇದೆ. ಅಲ್ಲಿ ಆನ್ವೀಕ್ಷಿಕೆ ಅಂದ್ರೆ ನಾವೀಗ ನೋಡುವಂತಹ ತರ್ಕಶಾಸ್ತ್ರ ಅಲ್ಲ. ಆನ್ವೀಕ್ಷಿಕೆ ಅಂದ್ರೆ ತತ್ವವಿದ್ಯಾಂ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲೇ ಹೇಳ್ತಾರೆ. ಆನ್ವೀಕ್ಷಿಕಿ ಕುತರ್ಕಾಖ್ಯ ತಥೈವ ಆನ್ವೀಕ್ಷಿಕಿ ಪರ. ಕುತರ್ಕ
ವ್ಯರ್ಥವಾದಂತಹ ಆಧುನಿಕ ನ್ಯಾಯಶಾಸ್ತ್ರ ಒಂದಿದೆಯಲ್ಲ, ನವೀನ ನ್ಯಾಯ ಪ್ರಾಚೀನ ನ್ಯಾಯ ಅಂತ ಕಂಡು ಬರುವಂಥದ್ದು, ಆ ನ್ಯಾಯಶಾಸ್ತ್ರ ನಮಗಿಲ್ಲಿ ಅಭಿಪ್ರೇತ ಅಲ್ಲ. ಇಲ್ಲಿ ಆನ್ವೀಕ್ಷಿಕೆ ಅಂದ್ರೆ ತತ್ವಜ್ಞಾನ, ಅದಕ್ಕೆ ಆನ್ವೀಕ್ಷಿಕೆ ಅಂತ ಹೇಳ್ತಾರೆ. ಇದನ್ನ ಅಲರ್ಕ ಎಂಬ ರಾಜನಿಗೂ ಪ್ರಹ್ಲಾದನಿಗೂ ಈ ದತ್ತಾತ್ರೇಯ ರೂಪಿಯಾದ ಭಗವಂತ ಹೇಳಿದ್ದ ಅಂತ ಶಾಸ್ತ್ರದಲ್ಲಿ ಕಂಡು ಬರ್ತದೆ. ಆ ಪ್ರಹ್ಲಾದನಿಗೆ ಅಥವಾ ಅಲರ್ಕನಿಗೆ ಅಥವಾ ಮತ್ತಾರಾದ್ರೂ ಶಿಷ್ಯರಿಗೆ, ಅದಲ್ಲದೆ ಕಾರ್ತವೀರ್ಯಾರ್ಜುನನಿಗೂ ಕೂಡ ಈ ದತ್ತಾತ್ರೇಯ ತತ್ವಜ್ಞಾನವನ್ನು ಕೊಟ್ಟದ್ರ ಬಗ್ಗೆ ಎಲ್ಲ ಗೊತ್ತಿದೆ ನಮಗೆ. ಆತ ರಚನೆ ಮಾಡಿದಂತಹ ಗ್ರಂಥ ಇದ್ದಿದ್ದಿರಬಹುದು ಯಾವುದಾದ್ರೂ. ದತ್ತಾತ್ರೇಯ ಯೋಗ ಅನ್ನೋ ಗ್ರಂಥವನ್ನು ಆಚಾರ್ಯರು ಭಾಗವತದಲ್ಲಿ ಉದ್ಧರಿಸ್ತಾರೆ ತಾತ್ಪರ್ಯದಲ್ಲಿ ಅಂತ ನಾನು ಈಗಾಗಲೇ ಹೇಳಿದೆ. ಒಟ್ಟಾರೆ ಸರ್ವಮೂಲದಲ್ಲಿ ಒಂದ್ 2-3 ಕಡೆ ಇತಿ ದತ್ತವಚನಂ ಇತಿ ದತ್ತಾತ್ರೇಯ ಯೋಗೆ ಅಂತ ದತ್ತ ಯೋಗದ ಬಗ್ಗೆ ಹೇಳ್ತಾರೆ. ದತ್ತಯೋಗ, ವ್ಯಾಸಯೋಗ ಅಂತ ಹೀಗೆ 2 ಗ್ರಂಥಗಳನ್ನು ಆಚಾರ್ಯ ಹೇಳ್ತಾರೆ. ಆ ಗ್ರಂಥ ಪೂರ್ಣವಾಗಿ ಇವತ್ತು ಉಪಲಬ್ಧ ಇಲ್ಲ. ಆದರೆ ದತ್ತಾತ್ರೇಯ ಆ ಯೋಗದ ಬಗ್ಗೆ ಹೇಳಿದಂತಹ ಮಾತುಗಳನ್ನು ನಾವೀಗ ಕೇಳ್ತೇವೆ. ಜ್ಞಾನಂತೂ ಯೋಗ ಶಬ್ದೋಕ್ತಂ. ಜ್ಞಾನ ಅಂದ್ರೆ ಯೋಗ ಅಂದ್ರೆ ಜ್ಞಾನ. ಯಾಕೆಂದ್ರೆ ಯುಜ್ಯತೆ ಏನೇನ ಯತ್ ಸುಖಂ, ಈ ಯುಜ್ಯತೆ ಅನೇನ ಇತಿ ಯೋಗ, ಇದರಿಂದ ಕೊಡಲ್ಪಡುತ್ತದೆ, ಆದ್ರಿಂದ ಇದಕ್ಕೆ ಯೋಗ ಅಂತ ಹೇಳ್ತಾರೆ. ಯುಜ ಧಾತು ಇದೆ ಅಲ್ಲಿ. ಏನು ಕೊಡಲ್ಪಡುತ್ತದೆ ಅಂದ್ರೆ ಸುಖ ಕೊಡಲ್ಪಡುತ್ತದೆ. ಸುಖ ಬರುವುದು ಯೋಗದಿಂದಲೇ ಹೊರತು 5 ಕರ್ಮೇಂದ್ರಿಯಗಳಿಂದ 5 ಜ್ಞಾನೇಂದ್ರಿಯಗಳಿಂದ ಮನಸ್ಸಿನಾಗ್ಲಿ ಅವುಗಳ ವಿಷಯದ ಕಡೆಗೆ ತೊಡಗಿಸಿದ್ರಿಂದ ಸುಖ ಬರೋದಿಲ್ಲ. ಸುಖ ಬರುವುದೇನಿದ್ರೂ ಆ ಯೋಗವನ್ನು ನಾವು ಆಚರಣೆಗೆ ತಂದಾಗ ಮಾತ್ರ, ತತ್ವಜ್ಞಾನವನ್ನು ಪಡೆದಾಗ ಮಾತ್ರ. ಕ್ವಚಿತ್ ಯೋಗ ಉಪಾಯ ಸ್ಯಾತ್. ಆ ತತ್ವಜ್ಞಾನವನ್ನು ಪಡೆಯಲಿಕ್ಕಾಗಿ ನಾವು ಮಾಡುವಂತಹ ಯೋಗ ಪ್ರಾಣಾಯಾಮ ಆಸನ ಮೊದಲಾದವುಗಳಿಗೂ ಕೂಡ ಯೋಗ ಅಂತ ಹೇಳ್ತಾರೆ. ಕ್ವಚಿತ್ ಚಿತ್ತ ವೃತ್ತಿ ನಿರೋಧನಂ. ಆ ಚಿತ್ತವನ್ನ ಮನಸ್ಸಿನ ಪ್ರವೃತ್ತಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಯೋಗ ಅಂತ ವರ್ಣನೆ ಮಾಡ್ತಾರೆ. ಇದು ಆ ದತ್ತಾತ್ರೇಯ ಯೋಗ ಅನ್ನುವ ಗ್ರಂಥದ ಒಂದು ಉದಾಹರಣೆ. ಹೀಗೆ ಸರ್ವಮೂಲದಲ್ಲಿ ವಿರಳವಾಗಿ ಒಂದು 2-3 ಕಡೆ ಉದ್ಧೃತವಾದಂತಹ ದತ್ತವಚನ ಅಥವಾ ದತ್ತಾತ್ರೇಯ ಯೋಗದ ಪೈಕಿ ಇದೊಂದು. ಇಂಥ ಯೋಗವೇ ಯೋಗ ನಾಸ್ತಿ ಪರಂ ಸುಖಂ ಅಂತ ಆ ಅಲರ್ಕ ಹಾಡಿದ ಒಂದು ಹಾಡಿದೆ. ಈ ಅಲರ್ಕ ಮತ್ತು ದತ್ತಾತ್ರೇಯನ ಬಗ್ಗೆ ಮಾರ್ಕಂಡೇಯ ಪುರಾಣದಲ್ಲಿ ವಿಸ್ತೃತವಾದಂತಹ ವರ್ಣನ ಕೇಳಿ ಬರ್ತದೆ. ಆ ಪ್ರಹ್ಲಾದ, ಆ ಅಲರ್ಕ ದತ್ತನನ್ನ ಸಮೀಪಿಸಿದ. ದತ್ತ ಆಗ ಮದ್ಯಪಾನ ಮಾಡುವವರಂತೆ, ಸ್ವೇಚ್ಛಾಚಾರ ಮಾಡುವವನಂತೆ, ಸ್ತ್ರೀಸಂಗ ಮಾಡುವವನಂತೆ, ಮತ್ತೆ ಅಶುಚಿಯಾಗಿರುವವನಂತೆ, ಅಂತರಂಗದ ಬಾಹ್ಯದ ಶೌಚ ಇಲ್ಲದೆ ಇರುವವನಂತೆ ಕಾಣಿಸ್ಕೋತಾ ಇದ್ದ. ಇವನು ಹೋಗಿ ಆತನನ್ನ ಪ್ರಾರ್ಥನೆ ಮಾಡಿದ್ದ, ನನಗೆ ತತ್ವಜ್ಞಾನವನ್ನು ಕೊಡು ಅಂತ. ಅವನು, ನಾನು ಅಶುಚಿ ಎನ್ನುವ ಕಾರಣದಿಂದ ಜನ ನನ್ನನ್ನು ದೂರ ಇಟ್ಟಿದ್ದಾರೆ, ನೀನ್ಯಾಕೆ ನನ್ನ ಹತ್ರ ಬಂದು ತತ್ವಜ್ಞಾನಕ್ಕಾಗಿ ಹಾತೊರಿತಾ ಇದ್ದಿ ಅಂತ ಕೇಳಿದ. ಆಗ ಈತ, ದೇವಸ್ತ್ವಂ ಹಿ ಮಹಾಮಾಯ ಸ್ವಾಮ್ಮಾಯಾಂ ಸಮುಪಾಶ್ರಿತ ಅನಘಸ್ತ್ವಂ ತಥೈವೇಯಂ ದೇವಿ ಸರ್ವಭವಾರಿಣಿ ಅಂತ ಒಂದು ಶ್ಲೋಕವನ್ನ ಮಾರ್ಕಂಡೇಯ ಪುರಾಣದಲ್ಲೇ ಅಲರ್ಕ ದತ್ತಾತ್ರೇಯನನ್ನು ಸ್ತುತಿಸಿ ಹೇಳಿದಂಥದ್ದು ಉಪಲಬ್ಧ ಇದೆ. ದೇವಸ್ತ್ವಂ ಹಿ ಮಹಾಮಾಯ, ನೀನು ಮಹಾಮಾಯಾವೇ. ಬಾಹ್ಯದಲ್ಲೇ ಅನೇಕ ರೀತಿಯಾದ ಅನಾಚಾರವನ್ನು ನೀನು ಮಾಡುವಂತೆ ತೋರಿಸಿಕೊಂಡ್ರೂ ಕೂಡ ಮಾಯಾವಿ ನೀನಾದ್ರಿಂದ, ನೀನೇ ಸ್ವಯಂ ಭಗವಂತ ಆದ್ರಿಂದ ನಿನಗೆ ಇದ್ಯಾವುದೂ ಕೂಡ ಅಂಟ್ಕೊಳ್ಳೋದಿಲ್ಲ. ಸ್ವಾಂ ಮಾಯಾಂ ಸಮುಪಾಶ್ರಿತ, ನಿನ್ನ ಮಾಯಾದೇವಿಯನ್ನ ಅಥವಾ ನಿನ್ನ ಇಚ್ಛಾಶಕ್ತಿಯನ್ನ ಅವಲಂಬಿಸಿಕೊಂಡು ನೀನು ಬದುಕಿದ್ದೆ. ಅಥವಾ ಮಾಯಾ ಅಂದ್ರೆ ಲಕ್ಷ್ಮೀದೇವಿ. ಹಾಗೆ ಮಹಾಮಾಯೇ ತ್ಯವಿದ್ಯೇತಿ ನಿಯತಿರ್ ಮೋಹಿನೀತಿ ಚ ಪ್ರಕೃತಿರ ವಾಸನೆಯತ್ತೇವಂ ತವೇಚ್ಛಾನ್ ಅಂತ ಕಥ್ಯತೆ ಅಂತ ಹೇಳುವಂತೆ ಭಗವಂತನ ಇಚ್ಛೆಗೂ ಕೂಡ ಮಾಯಾ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ನೀನು ಮಾಯಾವಿ ಆದ್ರಿಂದ, ಕರ್ಮಬಂಧ ರಹಿತ ಆದ್ರಿಂದ ಹೀಗೆ ನಾನಾ ಥರದ ಪ್ರವೃತ್ತಿಗಳನ್ನೆಲ್ಲ ಈ ಜಗತ್ತಿನಲ್ಲಿ ತೋರಿಸಿದ್ದಿ. ಮತ್ತೆ ನಿನ್ನ ಜೊತೆ ಇರುವಂತಹ ಈ ಸ್ತ್ರೀ ಇದ್ದಾಳಲ್ಲ, ಯಾವಳ ಜೊತೆ ನೀನು ಸ್ವೇಚ್ಛಾಚಾರದಲ್ಲಿರುವಂತೆ ಕೂಡ ಏನು ಕಾಣಿಸ್ಕೋತಾ ಇದ್ದಿ, ಅವಳು ಕೂಡ ಸರ್ವಭವಾರಿಣಿ, ಸಮಸ್ತ ಪ್ರಪಂಚದ ಮೂಲ ಕಾರಣೀಭೂತಳಾದಂತಹ ದೇವಿಯವಳು. ನೀನು ಯಾವನೋ ಒಬ್ಬಳ ಸ್ತ್ರೀಯ ಜೊತೆಗೆ ಸ್ವೇಚ್ಛಾಚಾರದಿಂದ ವರ್ತನೆ ಮಾಡ್ತಾ ಇಲ್ಲ, ನಿನ್ನವಳೇ ಆದಂತಹ ಮಾಯಾ ಅಂತ ಕರೆಸ್ಕೊಂಡಿರುವಂತಹ ಲಕ್ಷ್ಮೀದೇವಿಯ ಜೊತೆಗೆ ನೀನು ಹೀಗೆ ವಿಹರಿಸಿಕೊಂಡಿದ್ದಿ ಅಂತ ನನಗೆ ನಿಶ್ಚಿತ ಆಗಿದೆ ಅಂತ ಹೇಳಿದ ಅವನು.
ಹೀಗೆ ಆ ಅಲರ್ಕ ಆ ದತ್ತಾತ್ರೇಯನನ್ನ ಒಲಿಸಿಕೊಂಡು ಯೋಗವನ್ನು ಪಡೆದದ್ರ ಬಗ್ಗೆ ನಾನೀಗಾಗಲೇ ಹೇಳಿದಂತೆ 1ನೇ ಸ್ಕಂದದಲ್ಲಿ ಒಂದ್ ಕಡೆ ಉಲ್ಲೇಖ ಇದೆ. ಇದಲ್ಲದೆ ಭಾಗವತ ತಾತ್ಪರ್ಯದ 2ನೇ ಸ್ಕಂದದಲ್ಲೂ ಕೂಡ ಆ ದತ್ತಾತ್ರೇಯನಿಂದ ಅನುಗ್ರಹೀತರಾದವರು ಯಾರು ಅಂತನ್ನುವುದೆಲ್ಲ ಕೇಳಿ ಬರ್ತದೆ. 2ನೇ ಸ್ಕಂದದ 7ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ತತ್ತೇರಪತ್ಯಮಭಿಕಾಂಕ್ಷಿತ ಆಹತುಷ್ಟಃ ದತ್ತೋ ಮಯಾಹಮಿತಿ ಯದ್ ಭಗವಾನ್ ಸ್ಮ ದತ್ತಃ ಯತ್ಪಾದ ಪಂಕಜ ಪರಾಗ ಪವಿತ್ರದೇಹಾಃ ಯೋಗರ್ಧಿ ಮಾಪು ರಮಯೀಂ ಯದು ಹೈಹಯಾದ್ಯಾಃ. ಈ ಕಾರ್ತವೀರ್ಯಾರ್ಜುನ ಮೊದಲಾದಂತಹ ರಾಜರು ಆದ್ಯಾಹ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಹಿಂದೆ ಬಂದಿರುವಂತೆ ಭಾಗವತದ 1ನೇ ಸ್ಕಂದದಲ್ಲಿ ಈಗಾಗ ನಮಗೆ ಕಂಡು ಬಂದಿರುವಂತೆ ಪ್ರಹ್ಲಾದ ಮತ್ತು ಅಲರ್ಕ ಅವರಿಬ್ಬರನ್ನು ಕೂಡ ತಗೊಳ್ಬೇಕು. ಇವರೆಲ್ಲ ಆ ಭಗವಂತನಿಂದ ಅನುಗ್ರಹೀತರಾದವರು. ಯೋಗರ್ಧಿ ಅಂತಲೇ ಅಲ್ಲಿ ಕೂಡ ಶಬ್ದ ಪ್ರಯೋಗ ಮಾಡಿದೆ ಭಾಗವತ. ಭಗವಂತನ ಸೇವೆಗೆ ಅನುಕೂಲ ಆಗುವಂತಹ ತತ್ವಜ್ಞಾನವನ್ನು ಪಡೆದರು. ಅದಲ್ಲದೆ ಅಣಿಮಾ ಮಹಿಮಾ ಮೊದಲಾದ ಸಿದ್ಧಿಗಳಿವೆಯಲ್ಲ, ಅವೆಲ್ಲವನ್ನು ಕೂಡ ಅವರು ಪಡ್ಕೊಂಡ್ರು. ಆದರೆ ಅದರಿಂದ ಜನರಿಗೆ ಮರಳು ಮಾಡುವಂತಹ ಯಾವುದೇ ಕಾರ್ಯವನ್ನು ಅವರು ಮಾಡ್ಲಿಕ್ಕೆ ಹೋಗಲಿಲ್ಲ. ಹೊರತು ಭಗವಂತನ ಸೇವೆಗೆ ಅನುಕೂಲ ಆಗುವಂತಹ ಯೋಗರ್ಧಿಂ ಆಪುಹು ಅಮಯೀಂ, ಭಾಗವತ ತಾತ್ಪರ್ಯ ಹೇಳ್ತದೆ. ಅಮಯೀಂ ಅಂದ್ರೆ ವಿಷ್ಣು ಪ್ರಧಾನ, ಭಗವಂತನನ್ನ ಸ್ತುತಿಸಿ ಪೂಜಿಸುವಂತಹ ಅವನ ಸೇವೆಗೆ ಅನುಕೂಲ ಆಗುವಂತಹ ಯೋಗವನ್ನು ಅವರು ಪಡ್ಕೊಂಡ್ರು. ಹೀಗೆ ದತ್ತಾತ್ರೇಯನ ಶಿಷ್ಯರು ಕಾರ್ತವೀರ್ಯಾರ್ಜುನ ಮತ್ತೆ ಪ್ರಹ್ಲಾದ, ಇನ್ನೊಬ್ಬ ಈ ಅಲರ್ಕ ಅನ್ನುವಂಥ ರಾಜ. ಅದರಲ್ಲಿ ಕಾರ್ತವೀರ್ಯಾರ್ಜುನ ಮುಂದೊಂದು ಬಾರಿ ಆ ಪರಶುರಾಮ ರೂಪಿಯಾದಂತಹ ಭಗವಂತನಿಂದ ಹತ ಆದ. ಆ ಕಥೆ ಬೇರೆ ಇದೆ. ಆದರೂ ಜಗತ್ತಿಗೆ ಯೋಗವನ್ನು ಕೊಟ್ಟಂತಹ ಒಬ್ಬ ದೇವತೆ ಈ ದತ್ತ ಅಂತನ್ನುವನು. ಮತ್ತು ಆ ಕಾಲದಲ್ಲಿ ಈ ವೇದಗಳು, ಯಜ್ಞಗಳು ಇವೆಲ್ಲ ನಷ್ಟ ಆಗಿ ಹೋಗಿ ಯಾವುದೇ ರೀತಿಯಾದಂತಹ ಸನಾತನ ಸಂಸ್ಕೃತಿಯ ಕುರುಹ ಆದಂತಹ ಯಜ್ಞ ಇತ್ಯಾದಿಗಳು ನಡೆಯದೇ ಇದ್ದಾಗ ನಷ್ಟ ವೇದ ಮಖಾಹ ಕ್ರಿಯಾಹ ಅವನದೆಲ್ಲವನ್ನು ಕೂಡ ಪುನರುಜ್ಜೀವನಗೊಳಿಸಿದ ಅಂತ ಹರಿವಂಶದಲ್ಲೂ ಕೂಡ ಉಲ್ಲೇಖ ಇದೆ. ಅಂಥ ಮಹತ್ವದ ಪಾತ್ರ ಆ ದತ್ತಾತ್ರೇಯಂದು. ಹರಿವಂಶ ಪರ್ವದಲ್ಲಿ 41ನೇ ಅಧ್ಯಾಯದಲ್ಲಿ 104ನೇ ಶ್ಲೋಕದಿಂದ ಆರಂಭಿಸಿ ಆ ದತ್ತಾತ್ರೇಯನ ಬಗ್ಗೆ ವರ್ಣನೆ ಇದೆ. ದತ್ತಾತ್ರೇಯ ಇತಿ ಖ್ಯಾತಃ ಕ್ಷಮಯಾ ಧರಯಾ ಯುತಃ ತೇನ ನಷ್ಟೇಷು ವೇದೇಷು ಪ್ರಕ್ರಿಯಾಸು ಮಖೇಷು ಚ ಚಾತುರ್ವರ್ಣ್ಯೇತು ಸಂಕೀರ್ಣೆ ಧರ್ಮೇ ಶಿಥಿಲತಾಂ ಗತೆ ಅಭಿವರ್ಧಿತಿ ಚಾಧರ್ಮ್ಯೇ ಸತ್ಯೇ ನಷ್ಟೇ ಅನೃತೆ ಸ್ಥಿತೆ ಪ್ರಜಾಸು ಶೀರ್ಯಮಾಣಾಸು ಧರ್ಮೇ ಚ ಆಕುಲತಾಂ ಗತೆ. ವೇದಗಳೆಲ್ಲ ಉತ್ಸನ್ನಾದಾಗ, ಯಜ್ಞಗಳು ಹಾಳಾಗಿ ಹೋದಾಗ, ಚಾತುರ್ವರ್ಣ ವ್ಯವಸ್ಥೆಯೆಲ್ಲ ಶಿಥಿಲವಾದಾಗ, ಅಧರ್ಮ ಹುಚ್ಚೆದ್ದು ಕುಣಿದಾಗ, ಧರ್ಮ ನಷ್ಟವಾಗಿ ಹೋಗಿದ್ದಾಗ ಸಹಯಜ್ಞ ಕ್ರಿಯಾ ವೇದಾ ಪ್ರತ್ಯಾನೀತಾ ಹಿ ತೇನ ವೈ. ಯಜ್ಞ ವೇದ ಎಲ್ಲವನ್ನು ಕೂಡ ಆತ ಪುನರುಜ್ಜೀವಿತವನ್ನಾಗಿ ಮಾಡಿದ. ತೇನ ಹೈಹಯ ರಾಜಸ್ಯ ಕಾರ್ತವೀರ್ಯಸ್ಯ ಧೀಮತಃ, ಕಾರ್ತವೀರ್ಯನಿಗೆ ಅವನು ವರವನ್ನು ಕೂಡ ಕೊಟ್ಟಿದ್ದ ದತ್ತಾತ್ರೇಯ ಅಂತ ಅಲ್ಲಿ ವರ್ಣನೆ ಇದೆ. ಇದಿಷ್ಟು ಆ ದತ್ತಾತ್ರೇಯನ ಮಹಿಮೆ. ಯೋಗ ಅಂತ ಬಂದಿದ್ದರಿಂದ ಅದೆಲ್ಲವನ್ನು ಕೂಡ ಇಲ್ಲಿ ನಾನು ನೆನಪು ಮಾಡಿಕೊಂಡೆ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ಕೌಂತೆಯ ಪ್ರಯತ್ನೇನ ಚ ಗೃಹ್ಯತೆ ಅಂತ ಅನುಗೀತದಲ್ಲಿ ನಾವೀಗ ನೋಡ್ತಿದ್ದೇವೆ. ಹಿಂದೆ ಗೀತಾದಲ್ಲಿ ಬಂದ ಶ್ಲೋಕವನ್ನು ನಾನೀಗ ಹೇಳಿದೆ. ಈ ಮನಸ್ಸು ತುಂಬಾ ಚಂಚಲವಾದದ್ದು, ಇದನ್ನು ಹೇಗೆ ನಿಗ್ರಹಿಸುವುದು ಅಂತ ಅರ್ಜುನ ಪ್ರಶ್ನೆ ಕೇಳಿದಾಗ, ಹೌದು, ಮನಸ್ಸು ಬಹಳ ಚಂಚಲವೇ. ಅಭ್ಯಾಸ ಏನಂತ ಕೌಂತೆಯ, ನಿರಂತರವಾದ ಅಭ್ಯಾಸದಿಂದ, ಪ್ರಯತ್ನದಿಂದ ಆ ಮನಸ್ಸನ್ನು ನಿಗ್ರಹಿಸಬಹುದು ಅಂತ ಕೃಷ್ಣ ಕೊಟ್ಟಂತ ಸಂದೇಶ ಗೀತಾದಲ್ಲಿ, ಮತ್ತೆ ಈಗ ಅನುಗೀತಾದಲ್ಲಿ. ಇಲ್ಲಿ
ಆ ಅಲರ್ಕ ರಾಜ್ಯವನ್ನ ಅನುಭವಿಸ್ತಾ ಇರ್ತಕ್ಕಂಥ ಒಬ್ಬ ರಾಜ ಆಗಿದ್ದ. ನಮ್ಮ ಹತ್ರ ಅಂತ ಯಾವುದೇ ರಾಜ್ಯ ಇಲ್ಲದೆ ಇರಬಹುದು, ಆದರೆ ನಾವು ಕೂಡ ನಮ್ಮದೇ ಆದಂತಹ ಭೋಗ ಸಾಮ್ರಾಜ್ಯದಲ್ಲಿ, ಕುಟುಂಬದ ಸಾಮ್ರಾಜ್ಯದಲ್ಲಿ ನಾವು ತೊಡಗಿಬಿಟ್ಟಿರ್ತೀವಿ. ಅಧ್ಯಾತ್ಮದಿಂದ ವಿಮುಖರು ಅನ್ನುವಂಥ ಸಂಗತಿ ರಾಜರಿಗೂ ಸಮಾನವೇ, ಹಾಗೆ ರಾಜರಲ್ಲದೆ ಇದ್ದಂಥ ಸಾಮಾನ್ಯರಿಗೂ ಕೂಡ ಸಮಾನವೇ. ಅವರವರ ಸುಖ ಅವರವರಿಗೆ, ಅವರವರ ದುಃಖ ಅವರಿಗೆ. ಆನೆಯ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಹಾಗೆ ಸಾಮ್ರಾಜ್ಯ ನಮ್ಮ ಹತ್ರ ಇಲ್ಲದೆ ಇರಬಹುದು. ಸರ್ವಂ ಬಾಹ್ಯಂ ಅನುಷ್ಠಿತಂ, ನಾವು ಬಹಿರ್ಮುಖರಾಗಿಯೇ ಬದುಕಿದ್ದೀವಿ ಅಂತ ಅನ್ನೋದು ಆ ಪ್ರಹ್ಲಾದನಿಗೂ ಅಲರ್ಕನಿಗೂ ಸಮಾನ, ನಮಗೂ ಸಮಾನ. ಅಲರ್ಕ ಅನ್ನೋ ಶಬ್ದ ತುಂಬಾ ಮಹತ್ವದ್ದು. ಅಲರ್ಕ ಅಂದ್ರೆ ಹುಚ್ಚುನಾಯಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಆ ಮಾರ್ಕಂಡೇಯ ಪುರಾಣದಲ್ಲಿ ಹಾಗೊಂದು ಸಂಗತಿ ಕೇಳಿ ಬರ್ತದೆ ಅಂತ ನೆನಪಿದೆ. ಹುಚ್ಚುನಾಯಿ ಅನ್ನುವ ಹೆಸರನ್ನ, ಹುಚ್ಚುನಾಯಿ ಅನ್ನೋ ಅರ್ಥವನ್ನು ಕೊಡುವಂತಹ ಅಲರ್ಕ ಅನ್ನೋ ಹೆಸರನ್ನ ಅವನ ತಂದೆ ತಾಯಿಗಳು, ಅವನ ತಾಯಿ ಆತನಿಗೆ ಇಟ್ಟಿದ್ಲು. ಆದ್ರೆ ಮುಂದೆ ಆತ ಮಹಾ ಸಾಧಕ ಆಗ್ತಾನೆ ಅಂತ ಅವಳಿಗೆ ತಾಯಿಗೆ ಗೊತ್ತಿತ್ತು. ಭಗವಂತನ ಅನುಗ್ರಹ ಆತನಿಗೆ ದೊರೆತದೆ ಅಂತ ಗೊತ್ತಿತ್ತು. ಅದಕ್ಕಾಗಿ ಅವನಿಗೆ ಅಲರ್ಕ ಅಂತ ಅವಳು ಹೆಸರಿಟ್ಟಿದ್ಲು ಅಂತ ಮಾರ್ಕಂಡೇಯ ಪುರಾಣದಲ್ಲಿ ಕೇಳಿ ಬರ್ತದೆ. ಅಲರ್ಕ ಅಂದ್ರೆ ಇಲ್ಲಿ ಹೇಳಿದಂತಹ ಅಲರ್ಕ, ಮೊದಲು ಬಹಿರ್ಮುಖನಾಗಿ ಇದ್ದಂತಹ ಅಲರ್ಕ, ಆ ಹುಚ್ಚು ನಾಯಿ ಅಂದ್ರೆ ನಾವೇ ಈ ಜೀವನೇ. ಡೊಂಕು ಬಾಲದ ನಾಯಕರೇ, ನೀವೇನು ಊಟವ ಮಾಡಿದಿರಿ? ನೀವು ಡೊಂಕು ಬಾಲದ ನಾಯಕರು. ಎಂದೂ ತನ್ನ ಸ್ವಭಾವವನ್ನು ತಿದ್ದಿಕೊಳ್ಳದ, ಯಾವತ್ತೂ ಭೋಗದ ಕಡೆಗೆ ಹಾತೊರೆಯುವಂತಹ ಡೊಂಕು ಬಾಲದ ನಾಯಕ ಅಂದ್ರೆ ಈ ಜೀವನೇ. ಸಂಸಾರಕ್ಕೆ ಅವನು ಬಂದಿದ್ದಾನೆ, ಎಲ್ಲಿ ಹೋಗಬಾರದು ಜಾಗಕ್ಕೆಲ್ಲ ಹೋಗ್ತಾನೆ. ಅಲ್ಲಿ ಯಾರೋ ಅವನನ್ನ ಚೀತು ಅಂತ ಬೈದು ಕಳಿಸ್ತಾರೆ, ದೊಣ್ಣೆ ತಗೊಂಡು ಅದನ್ನು ಹೊಡೆದು ಅಟ್ಟುತ್ತಾರೆ. ಆದ್ರೂ ಮತ್ತೆ ಎಲ್ಲೆಲ್ಲಿ ಸುಖ ಸಿಕ್ಕೀತು ಅನ್ನೋದನ್ನೆಲ್ಲ ಅರಸ್ತಾ ಆತ ಓಡಾಡ್ತಾ ಇರ್ತಾನೆ. ಅದರಿಂದ ಅಲರ್ಕ ಅಂದ್ರೆ ಹುಚ್ಚುನಾಯಿ. ನಮಗೆ ಯಾವುದೇ ಹುಚ್ಚುನಾಯಿ ಕಚ್ಚಿಲ್ದೇ ಇರಬಹುದು, ಆದ್ರೂ ನಾವು ಸ್ವಭಾವತಃ ಅಂತ ಹುಚ್ಚುನಾಯಿ ಅಂಥವರೇ. ನಮ್ಮದೇ ಕಥೆ ಇದು. ಹೀಗೆ ಬಹಿರ್ಮುಖವಾದ ನಮ್ಮ ಪ್ರವೃತ್ತಿಗಳನ್ನೆಲ್ಲ ನಾವು ನಿಗ್ರಹಿಸಿಕೊಂಡು ಅಂತರ್ಮುಖರಾಗಿ ಆ ಜ್ಞಾನದ ಸಾಧನವನ್ನ ಅನುಷ್ಠಾನಕ್ಕೆ ತಂದು ಮನಸ್ಸನ್ನ ನಿಗ್ರಹಿಸಿ ತತ್ವಜ್ಞಾನವನ್ನು ಕೂಡ ಪಡೆಯಬೇಕು ಅನ್ನೋದು ನಮಗೆ ಈ ಕಥೆಯಿಂದ ತಿಳಿಯುತ್ತದೆ. ಹೀಗೆ ಅವರು ಆ ಪಿತೃಗಳು ಪರಶುರಾಮನಿಗೆ ಕಥೆ ಹೇಳಿದ್ರು, ಕ್ಷತ್ರಿಯರನ್ನು ಸಂಹರಿಸಬೇಡ, ಮುಂದೆ ತಪಸ್ಸನ್ನು ಮಾಡು, ಶ್ರೇಯಸ್ಸನ್ನು ಹೊಂದುತ್ತಿ ಅಂತ ಹೇಳಿದರು. ಆ ಗಂಡ ತನ್ನ ಹೆಂಡತಿಗೆ ಆ ಕಥೆಯನ್ನು ಹೇಳ್ತಿದ್ದ. ಇದು ಆ ಪರಶುರಾಮನ ಕಥೆ. ಪರಶುರಾಮನ ಕಥೆಯಲ್ಲಿ ಬಂದಂತ ಅಲರ್ಕನ ಕಥೆ ಇದು. ಪರಶುರಾಮ ತಪಸ್ಸನ್ನು ಮಾಡಿ ಘೋರವಾದ ಸಿದ್ಧಿಯನ್ನು ಪಡೆದ ಅಂತ ಹೀಗೆ ಕೇಳಿ ಬರ್ತದೆ ಅಂತ ಆತ ತನ್ನ ಕಥೆಯನ್ನೆಲ್ಲ ಹೇಳಿ ಮುಗಿಸಿದ. ಅಲ್ಲಿಗೆ ಈ ಪ್ರಸ್ತುತವಾದಂತಹ ಅಧ್ಯಾಯ ಸಮಾಪ್ತಿಯನ್ನ ಕಂಡಿದೆ.